ವಿರಾಜಪೇಟೆ ಕಾಕೊಟ್ಟುಪರಂಬು ಮಡಿಕೇರಿ ರಸ್ತೆ ಲೋಕಾರ್ಪಣೆ. ಅಧಿಕಾರಿಗಳ ಕಾರ್ಯವನ್ನು ಶ್ಲಾಘಿಸಿದ ಎಂಎಲ್ಎ ಪೊನ್ನಣ್ಣ. ಹಲವು ವರ್ಷಗಳಿಂದ ವಿರಾಜಪೇಟೆ ಕಾಕೊಟ್ಟುಪರಂಬು ಮಡಿಕೇರಿ ಸಂಪರ್ಕ ರಸ್ತೆಯು ದುಸ್ಥಿತಿಯಿಂದ ಕೂಡಿರುವುದನ್ನು ಗಂಭೀರವಾಗಿ ಪರಿಗಣಿಸಿದ್ದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಗುಣಮಟ್ಟದ ರಸ್ತೆ ಕಾಮಗಾರಿಯನ್ನು ಪೂರೈಸುವುದರೊಂದಿಗೆ ಸಾರ್ವಜನಿಕರ ಬೇಡಿಕೆಗೆ ಸ್ಪಂದಿಸುವ ಮೂಲಕ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದರು. ಇಡೀ ರೋಡ್ ವೆಯ್ಟ್ ಮಾಡಿದ್ರೆ ವಿರಾಜಪೇಟೆಯಿಂದ ಪ್ರಮುಖ ಮುಖ್ಯ ರಸ್ತೆ ಮಾರ್ಗವಾಗಿ ಮಡಿಕೇರಿಗೆ ತೆರಳುವ ವಾಹನ ಸವಾರರು ರಸ್ತೆಯ ದುರಸ್ತಿ ಹಾಗೂ ಕಿರಿದಾದ ರಸ್ತೆ ಕಾರಣದಿಂದ ಪ್ರಯಾಣಿಸುವ ಸಂದರ್ಭ ಹೆಚ್ಚು ಸಮಯ ತೆಗೆದುಕೊಳ್ಳಬೇಕಾಗಿತ್ತು. ಅಲ್ಲದೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಇದ್ದ ವಿದ್ಯುತ್ ಕಂಬಗಳು ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡುತ್ತಿದ್ದವು. ಇದರಿಂದ ನೂತನ ಶಾಸಕರಿಗೆ ಕಾಕೊಟ್ಟುಪರಂಬು ಗ್ರಾಮಸ್ಥರು ಮುಖ್ಯ ರಸ್ತೆಯ ಅಗಲೀಕರಣ ಹಾಗೂ ರಸ್ತೆ ಬದಿಯಲ್ಲಿರುವ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ಮನವಿ ಸಲ್ಲಿಸಿದರು. ಅಂತ ನಾ ಸ್ಥಳೀಯ ಹಾಗೂ ಕಾಂಗ್ರೆಸ್ ಮುಖಂಡ. ಇಲ್ಲಿ ತುಂಬ ಹಿಂದಿನಿಂದ ರೋಡ್ ತುಂಬ ಹದಗೆಟ್ಟಿತ್ತು. ವಿರಾಜಪೇಟೆ ಮಡಿಕೇರಿ ಹೋಗಲಿಕ್ಕೆ ಸಾಧಾರಣ 45 ನಿಮಿಷ ಸಾಕಿತ್ತು. ಈಗ ಮಡಿಕೇರಿ ಹೋಗ್ಬೇಕಾದ್ರೆ 1.5 ಗಂಟೆ ತಗೊಳ್ತಾ ಇತ್ತು. ಇವಾಗ ಇಲ್ಲಿಂದ ಶಾಸಕರ ಮುತುವರ್ಜಿಯಿಂದ ಆದಷ್ಟು ಬೇಗ ಕಾಂಟ್ರಾಕ್ಟರ್ ಆಗಿ ಶಾಸಕರು ಹೇಳಿದಾಗೆ ಅನುದಾನ ಬಿಡುಗಡೆ ಆದ ಕೆಲಸವನ್ನು ಆದಷ್ಟು ಶೀಘ್ರವಾಗಿ ಮುಗಿಸಿಕೊಟ್ಟಿದ್ದಾರೆ ಹಾಗೂ ಗುಣಮಟ್ಟದ ಕೆಲಸಗಳಾಗಿದೆ. ಅದು ತುಂಬ ಹೆಮ್ಮೆ ಅನ್ನಿಸ್ತದೆ. ಮತ್ತು ಈಗ ಪ್ರಯಾಣಿಕರಿಗೂ ಕೂಡ ತುಂಬ ಅನುಕೂಲವಾಗ್ತಾ ಇದೆ. ಪ್ರಯಾಣಿಕರೆಲ್ಲ ಸಂತೋಷ ಪಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮಡಿಕೇರಿಗೆ ಹೋಗಬೇಕಾದ್ರೆ ಮೈನು ಕೊಡಗಿನ ರಾಜಧಾನಿ ಅಲ್ಲಿಗೆ ಹೋಗಬೇಕಾದ್ರೆ ತುಂಬ ಕಷ್ಟಪಟ್ಟು ಹೋಗ್ತಾಯಿದ್ರು. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗಬೇಕಾದ್ರೆ ಒಂದು 2-3 ನಿಮಿಷದಲ್ಲಿ ನಮ್ಮ ವಿಲೇಜ್ ಕ್ರಮಿಸಬಹುದು. ಅದರಿಂದ ಫುಲ್ಲು ಇನ್ನೂ ಮುಂದಕ್ಕೂ ಸ್ವಲ್ಪ ಹಾಳಾದ ರಸ್ತೆಗಳಿದೆ. ಅದು ಅಭಿವೃದ್ಧಿಯಾದರೆ ಉತ್ತಮ ಎಂದು ನನ್ನ ಅನಿಸಿಕೆ ವ್ಯಕ್ತಪಡಿಸ್ತೇನೆ. ನಾಗರಿಕರ ಸಮಸ್ಯೆಗೆ ಸ್ಪಂದಿಸಿದ ಶಾಸಕರು ರಸ್ತೆ ಬದಿಯಲ್ಲಿ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದ್ದ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಲು ಚೆಸ್ಕಾಂ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದರು. ಅಲ್ಲದೆ ರಸ್ತೆಯ ಅಗಲೀಕರಣ ಹಾಗೂ ಗುಣಮಟ್ಟದ ಕಾಮಗಾರಿ ಸಲುವಾಗಿ 2,51,00,000 ರೂಪಾಯಿ ಅನುದಾನವನ್ನು ಬಿಡುಗಡೆಗೊಳಿಸಿದರು. ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದ ಗುತ್ತಿಗೆದಾರ ನಾಮೇರ ನವೀನ್ ಹಾಗೂ ಕೊಕ್ಕಲೆಮಾಡ ತನುತಿಮ್ಮಯ್ಯ ನಿಗದಿತ ಸಮಯದೊಳಗೆ ಕಾಮಗಾರಿಯನ್ನು ಪೂರೈಸುವ ಮೂಲಕ ಸಾರ್ವಜನಿಕರ ಸುಗಮ ಓಡಾಟಕ್ಕೆ ಅನುಕೂಲ ಕಲ್ಪಿಸಿದ್ದಾರೆ. ರಸ್ತೆ ಬದಿಯಲ್ಲಿ ವಾಹನ ಸವಾರರಿಗೆ ಅನುಕೂಲವಾಗಲು ರಿಫ್ಲೆಕ್ಟರ್ಗಳನ್ನು ಅಳವಡಿಸಲಾಗಿದ್ದು, ಸಂಚಾರಕ್ಕೆ ತೊಡಕಾಗಿದ್ದ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಲಾಗಿದೆ. ಉತ್ತಮ ರಸ್ತೆ ನಿರ್ಮಾಣ ಮಾಡಿರುವುದರಿಂದ ವಾಹನ ಸವಾರರಿಗೆ ಅನುಕೂಲವಾಗಿದೆ. ಮುಖ್ಯ ರಸ್ತೆಯನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಎಂಎಲ್ಎ ಎಎಸ್ ಪೊನ್ನಣ್ಣ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುತ್ತಿವೆ. ಶರವೇಗದಲ್ಲಿ ಕಾಮಗಾರಿಗಳು ನಡೆಯಬೇಕು ಮತ್ತು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳ್ಳಬೇಕು. ಅಧಿಕಾರಿ ವರ್ಗ ಈ ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸುತ್ತಿರುವುದು ಶ್ಲಾಘನೀಯ. ರಸ್ತೆ ಕಾಮಗಾರಿ ಗುಣಮಟ್ಟ ಕಾಪಾಡಿರುವ ಬಗ್ಗೆ ಸಾರ್ವಜನಿಕ ವಲಯದಿಂದ ಪ್ರಶಂಸೆ ವ್ಯಕ್ತವಾಗಿದೆ. ಕೋಟ್ಯಾಂತರ ವೆಚ್ಚದಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ನಡೆಯುವ ಸಂದರ್ಭ ಅಧಿಕಾರಿಗಳು ವಿಶೇಷ ರೀತಿಯಲ್ಲಿ ಮುತುವರ್ಜಿ ವಹಿಸಬೇಕು. ನಾಗರಿಕರಿಗೆ ಉತ್ತಮ ಸೌಲಭ್ಯ ಒದಗಿಸುವುದು ಜನಪ್ರತಿನಿಧಿಯ ಕರ್ತವ್ಯವಾಗಿದ್ದು, ಆ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಮುಂದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ಸಾರ್ವಜನಿಕರು ಸ್ಪಂದಿಸುವಂತೆ ಮನವಿ ಮಾಡಿದರು. ಕಾಮಗಾರಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಪಿಡಬ್ಲ್ಯೂಡಿ ಇಲಾಖೆಯ ವತಿಯಿಂದ ಇವತ್ತು ವಿರಾಜಪೇಟೆ ಬೈಂದೂರು ರಸ್ತೆ 2 ಕಾಮಗಾರಿಗಳನ್ನು ಪೂರ್ಣಗೊಂಡು ಉದ್ಘಾಟನೆ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ನೆರವೇರಿಸಿದ್ದೇವೆ. ಇದರಲ್ಲಿ 2 ಕೋಟಿ ವೆಚ್ಚದ
ಸಂಪೂರ್ಣ ರಸ್ತೆಯನ್ನು ಪುನರ್ನಿರ್ಮಾಣ ಮಾಡುವಂಥದ್ದು 1 ಕಿಲೋಮೀಟರ್ ಇದ್ದದ್ದು. ಹಾಗೆ ಇನ್ನೊಂದು 51 ಲಕ್ಷದಲ್ಲಿ ಒಂದು ಅರ್ಧ ಕಿಲೋಮೀಟರ್ನ ಅಗಲೀಕರಣ ಮತ್ತು ಅದರ ಮೇಲೆ ಡಾಂಬರೀಕರಣ ಮಾಡುವಂಥ ಕಾಮಗಾರಿಯನ್ನು ಪೂರ್ಣಗೊಳಿಸಿದ್ದೀವಿ. ನಾವು ಭಾಳ ಕಡಿಮೆ ಅಲ್ಪ ದಿನದಲ್ಲಿ ಕಾಮಗಾರಿಯನ್ನು ಚಾಲನೆ ಕೊಟ್ಟು ಉದ್ಘಾಟನೆ ಮಾಡಿರುವಂಥದ್ರಲ್ಲಿ ಈ ರಸ್ತೆ ಕೂಡ ಒಂದು. ಇವತ್ತು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಾಮಗಾರಿಗಳು ಕೂಡ ಸಮಯಕ್ಕೆ ಸರಿಯಾಗಿ ಗುಣಮಟ್ಟವಾಗಿ ನಡೀತಾ ಇದೆ ಅಂತಕ್ಕಂಥ ಒಂದು ಸಂತೋಷ ಮತ್ತು ಸಾರ್ಥಕತೆ ನನಗೆ ಮತ್ತೆಲ್ಲ ಇಲ್ಲಿ ನಾವು ಸೇರುವಂಥದ್ದು ಇದೆ. ಹಾಗೆ ಈ ರಸ್ತೆ ಕೂಡ ನಡೆದಿದೆ. ಅದರಿಂದ ಇಲ್ಲಿಯ PW ಇಲಾಖೆಯ ಇಂಜಿನಿಯರ್ಗಳಿಗೆ, ಗುತ್ತಿಗೆದಾರರಿಗೆ, ಎಲ್ಲ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ, ಎಲ್ಲರಿಗೂ ಕೂಡ ಸ್ಥಳೀಯರಿಗೆ, ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾವು ಇವತ್ತು ಸರ್ಕಾರದಿಂದ ಬರುವಂಥ ಎಲ್ಲ ಅನುದಾನವನ್ನು ಸದ್ಬಳಕೆ ಆಗಬೇಕು, ಪ್ರಾಮಾಣಿಕವಾಗಿ ಕೆಲಸ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ನಾವು ಕಾರ್ಯಪ್ರವೃತ್ತರಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಮುಂದಕ್ಕೆ ಕೂಡ ಹಲವಾರು ಕಾಮಗಾರಿಗಳಿಗೆ ನಾವೇನು ಚಾಲನೆ ಕೊಡಲಿದ್ದೇವೆ. ಇದೆಲ್ಲವೂ ಕೂಡ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವಂಥ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು. ಅಧಿಕಾರಿ ವರ್ಗದವರು ಇರ್ಬೋದು, ಗುತ್ತಿಗೆದಾರರು ಇರ್ಬೋದು, ಸ್ಥಳೀಯರಿರ್ಬೋದು, ಎಲ್ಲರೂ ಕೂಡ ಸಹಕರಿಸಿ ಕೆಲಸವನ್ನು ಪೂರ್ಣಗೊಳಿಸಲಿಕ್ಕೆ ಮತ್ತು ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಕೋರ್ತೀನಿ. ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿ ಪುಣಚ, ಕಾಕೊಟ್ಟು ಪರಂಬು ವಲಯ ಅಧ್ಯಕ್ಷರಾದ ಮಂಡೇಟಿರ ಅನಿಲ್ ಅಯ್ಯಪ್ಪ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಟ್ಟಕಾಳಂಡ ಕಾಮಿ, ಮಹಿಳಾ ಘಟಕದ ಅಧ್ಯಕ್ಷರಾದ ತೋರೆರ ಪೊನ್ನಕ್ಕಿ, ಗ್ರಾಮಸ್ಥರಾದ ಮೇವಡ ಚಿನ್ನಪ್ಪ, ಪೊಕ್ಕುಳಂಡ್ರ ರಮೇಶ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರಾಫಿ, ಮತೀನ್, ಪಕ್ಷದ ಮುಖಂಡರಾದ ನಾಸೀರ್, ಚೋಕಿಂ ಸೇರಿದಂತೆ ಗುತ್ತಿಗೆದಾರರಾದ ನಾಮೆರ ನವೀನ್, ಕೊಕ್ಕಲೆಮಾಡ ಧನು ತಿಮ್ಮಯ್ಯ, ಲೋಕೋಪಯೋಗಿ ಇಲಾಖೆಯ ಅಧಿಕಾರಿ ಲಿಂಗರಾಜ್, ಇಂಜಿನಿಯರ್ ರಮಣಗೌಡ ಸೇರಿದಂತೆ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.